ಮೌಲಾನಾ ಮುಸ್ತಫಾ ನಹೀಮಿ ಅವರು ನಮ್ಮೊಂದಿಗಿದ್ದಾರೆ ಮತ್ತು ಇನ್ನೊಂದು ಕಡೆಯಲ್ಲಿ ಉಮರ್ ಶರೀಫ್ ಅವರು ನಮ್ಮೊಂದಿಗೆ ಇದ್ದಾರೆ. ಉಮರ್ ಶರೀಫ್ ಅವ್ರನ್ನ ಮಾತಾಡಿಸ್ಬಿಡ್ತೀನಿ. ಈಗ ಉಮರ್ ಶರೀಫ್ ಸರ್, ನನ್ನೊಂದು ಕ್ವಶನ್ ಇದೆ ಇಲ್ಲಿ. ಈಗ ನೀವು ಆಗಲೇ ಹೇಳ್ತಾ ಇದ್ದೀರಿ ಆಧಾರಗಳೇನೂ ಇಲ್ಲ ಅಂತ. ಈ ವಿಚಾರದಲ್ಲಿ ನಮಗಿರುವ ಮಾಹಿತಿ, ಸೀಮಿತ ಮಾಹಿತಿ ಆಧಾರದ ಮೇಲೆ ಮಾತಾಡ್ತಾ ಇದ್ದೀನಿ ನಾನು. ಈಕೆ ಏನಾದರೂ ವಿಷದ ಇಂಜೆಕ್ಷನ್ ಚುಚ್ಚಿದ್ದಿದ್ದರೆ ಅದು ಬೇರೆ ಮಾತು. ವಿಷದ ಇಂಜೆಕ್ಷನ್ ಹಾಕಿ ಅವನನ್ನು ಸಾಯಿಸಲೇಬೇಕು ಅಂತ ಮಾಡಿದರೆ ಬೇರೆ ಮಾತು. ಮತ್ತೆ ಬರಲಿ ಅಂಥೇಳಿ ನಿದ್ರೆ ಬರೋ ಇಂಜೆಕ್ಷನ್ ಚುಚ್ಚಿದ್ದು ಅದು ಓವರ್ ಡೋಸ್ ಆಗಿ ಸತ್ತು ಹೋದರು ಅಂತ ಇರ್ತಕ್ಕಂಥ ಮಾಹಿತಿ. ಒಂದು ವೇಳೆ ನಿಮ್ಮ ಶರಿಯಾದಲ್ಲೋ ಅಥವಾ ಹದೀಸಲ್ಲೋ ಎಲ್ಲಿಯಾದರೂ ಕೂಡ ಈ ಕಾನೂನೇ ಅಂತಿಮಾರಿ ಸಾಯಿಸ್ತವ್ರನ್ನ ಸಾಯಿಸ್ಬಿಡ್ಬೇಕು ಎನ್ನುವುದೇ ಇದ್ದಿದ್ದರೆ ಎಲ್ಲಿಯೂ ಕೂಡ ದಿಯಾ ಎನ್ನುವ ಶಬ್ದ ಇರಬಾರ್ದಾಗಿತ್ತು. ದಿಯಾ ಅನ್ನೋ ಶಬ್ದದ ಮಹತ್ವ ಹೇಳ್ತಾ ಇದೆ. ಆ ಫ್ಯಾಮಿಲಿ ಒಂದು ವೇಳೆ ಯಾರು ಅತ್ಯಂತ ನೋವಿಗೆ ಒಳಗಾದರೋ, ಯಾರು ಆ ಸಾವಿನಿಂದ ಕಂಗೆಟ್ಟಿದ್ದರೋ, ತುಂಬ ತೊಂದರೆಗೆ ಸಿಕ್ಕಾಕೊಂಡ್ರೋ, ಅವರು ಒಂದು ವೇಳೆ ಮನ್ನಿಸಲು ಒಪ್ಪಿದರೆ, ಕ್ಷಮಿಸಲು ಒಪ್ಪಿದರೆ ಅವರು ಕ್ಷಮಿಸಬಹುದಾಗಿತ್ತು ಅಂತ. ಇಲ್ಲ ರೀ, ಅವ್ರನ್ನ ಹೆಂಗ್ರಿ ಇಂಟರ್ವ್ಯೂನ ಆಗೋಕ್ಕಾಗತ್ತೆ, ಇದರಲ್ಲಿ ಮಾನವೀಯತೆಗೆ ಎಲ್ಲಿ ಅವಕಾಶನೇ ಇಲ್ಲ, ಇದು ಹೇಳಕ್ಕೆ ಬರಲ್ವಲ್ಲ ನಾವು. ಹಾಗಿದ್ರೆ ದಿಯಾ ಅನ್ನೋ ಪ್ರಸ್ತಾಪನೆ ಇರಬಾರ್ದಾಗಿತ್ತು ಹದೀಸಲ್ಲಿ. ಸೊ ಈ ಪ್ರಸ್ತಾಪ ಬಂದ ಮೇಲೆ ಒಂದು ಕ್ಷಮೆ ಒಂದು ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಕಡೆ ಆಗಲೇ ಇವರು ಹೇಳ್ತಾ ಇದ್ರು, ಮುಸ್ತಫಾ ನಹೀಮಿ ಅವರು ಹೇಳ್ತಾ ಇದ್ರು, ಇಲ್ಲಿ ನಾವು ಬರೀ ನಿಮಿಷ ಪ್ರಿಯ ಮುಖ ನೋಡೋದಲ್ಲ, ನಿಮಿಷ ಪ್ರಿಯಳ ಕುಟುಂಬ ನೋಡಬೇಕು, ನಾವು ಅವ್ರ ತಾಯಿ ನೋಡಬೇಕು, ಅವಳಿಗೆ ಮಕ್ಕಳಿದ್ರೆ ಮಕ್ಕಳನ್ನು ನೋಡಬೇಕು, ಆ ಕುಟುಂಬದ ಮೇಲಾಗುವ ಪರಿಣಾಮವನ್ನು ಗಮನಿಸಬೇಕು. ಯಾವಾಗ ಇದನ್ನು ಬೇರೆ ಯಾರು ಡಿಸೈಡ್ ಮಾಡಿ ಅಂತ ಅಲ್ಲದೆ ಇದ್ದರೆ, ಯಾರು ಸತ್ತು ಹೋದ್ರೆ ಅವ್ರ ಫ್ಯಾಮಿಲಿ ಕಡೆಯಿಂದ ಚೆಕ್ ಮಾಡ್ಕೊಂಡಾಗ ಅವ್ರು ಕ್ಷಮಿಸಿದ್ರೆ ಓಕೆ ಅಲ್ವಾ ಅಂತ. ಇದ್ರಲ್ಲಿ ಪ್ರಾಬ್ಲಮ್ ಇದೆಯಾ ಯಾರಿಗಾದ್ರೂ ಇಲ್ಲಿ ಅಂತ ನೋಡಿ. ದಿಯಾ ಬಂದು ಕುಟುಂಬದವರು ಅವರು ಕ್ಷಮಿಸುವಕ್ಕೆ ಒಂದು ವ್ಯವಸ್ಥೆ ಇರೋದು. ಅದಕ್ಕೆ ಯಾರು ಒತ್ತಡ ಕೊಡಬಾರದು. ಅವ್ರ ಕುಟುಂಬದವ್ರಿಗೆ ಅವರ ಮನೆಯಲ್ಲಿ ಯಾರೊಬ್ರು ತೀರೋಗಿದ್ರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಅವರೇ ಮುಂದೆ ಬಂದು ಅವರೇ ಕ್ಷಮಿಸೋ ರೀತಿಯಲ್ಲಿ ಅವರು ಕ್ಷಮಿಸಕ್ಕೆ ದಿಯಾ ಅನ್ನೋ ಕಾನ್ಸೆಪ್ಟ್ ಇದೆ. ಆದ್ರೆ ಬೇರೆಯವರೆಲ್ಲ ಬಂದು ಮುಂದೆ ಬಂದ್ಬಿಟ್ಟು ಮೀಡಿಯೇಟ್ ಮಾಡ್ಕೊಂಡು ಅವ್ರಿಗೆ ಒತ್ತಡ ಕೊಡುವಂತ ರೀತಿಯಲ್ಲಿ ದಿಯಾವನ್ನು ಒಂದು ರೀತಿಯಲ್ಲಿ ಅವ್ರ ಮೂಲಕ ತಗೊಳ್ಳೋದಿದೆಯಲ್ಲ, ಇದು ಶರಿಯಾದಲ್ಲಿ ನಾನು ಎಲ್ಲೂ ಓದಿಲ್ಲ, ಇಂಥದ್ದು ನಾನು ಓದಿಲ್ಲ. ಅದಕ್ಕೆ ಮಾರಾಗಿ ಬೇರೆ ಒಂದು ವಿಚಾರ ಹೇಳ್ಕೊಳ್ತೀನಿ. ಪ್ರವಾದಿಯ ಕಾಲದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಹೆಂಗಸು, ಒಂದು ಹೈ ಕ್ಲಾಸ್ ಹೆಂಗಸು ಅವರು ಕಳ್ತನ ಮಾಡಿರ್ತಾರೆ. ಆಗ ಪ್ರವಾದಿಯವರು ಅವ್ರ ಕೈ ಕತ್ತರಿಸ್ಬೇಕಂತ ಒಂದು ವರ್ಡಿಕ್ಟ್ ಕೊಟ್ಟಿರ್ತಾರೆ, ಒಂದು ತೀರ್ಪು ಕೊಟ್ಟಿರ್ತಾರೆ. ಆ ವೇಳೆಯಲ್ಲಿ ಒಬ್ರು ಅವ್ರ ಅನುಯಾಯಿ ಬಂದ್ಬಿಟ್ಟು ಅವ್ರಿಗೋಸ್ಕರ ಮೀಡಿಯೇಟ್ ಮಾಡಕ್ ಬರ್ತಾರೆ, ಇದನ್ನ ಕ್ಷಮಿಸ್ ಬಿಟ್ಬಿಡೋಣ ಅಂತ. ಆಗ ಪ್ರವಾದಿ ಅವ್ರಿಗೆ ಕೋಪ ಸಿಟ್ಟು ಬಂದು ಹೇಳ್ಕೊಳ್ತಾರೆ, ಈ ಮುಂದಿನ ಕಾಲದವರು ಯಾರು ಹೈ ಕ್ಲಾಸ್ ಇರ್ತಾರೋ ಅವ್ರು ಏನೋ ತಪ್ಪು ಮಾಡಿದ್ರೆ ಅವ್ರನ್ನ ಬಿಡುಗಡೆ ಮಾಡ್ಬಿಡ್ತಾರೆ. ಯಾರು ಕೀಳ್ವರ್ಗದವರು ಇರ್ತಾರೋ ಅವ್ರು ಏನೋ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ನೀಡ್ತಾರೆ. ಆ ಕಾರಣಕ್ಕೋಸ್ಕರ ಅವರೆಲ್ಲ ಹಾಳಾದ್ರು. ಅಂತ ಒಂದು ವ್ಯವಸ್ಥೆ ನಾವು ನಮ್ಗೆ ಬೇಕಿಲ್ಲ ಅಂತ ಹೇಳಿಕೊಂಡು ಪ್ರವಾದಿ ಒಂದು ಮಾತು ಹೇಳ್ತಾರೆ, ನನ್ನ ಮಗಳು ಫಾತಿಮಾ ಬಿಂತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವಳು ಒಂದು ವೇಳೆ ಕಲ್ಪನಾ ಮಾಡಿದ್ರೆ ಅವಳ ಕೈಯನ್ನು ಕತ್ತರಿಸ್ತೀನಿ ಅಂತ ಒಂದು ಮಾತು ಸಹೀಹ್ ಬುಖಾರಿಯಲ್ಲಿ ಇವತ್ತು ಉಲ್ಲೇಖವಾಗಿದೆ. ಹಾಗಾಗಿ ನ್ಯಾಯ, ನೀತಿ, ಧರ್ಮ ಅದ್ರ ಜೊತೆ ಕರುಣೆಯನ್ನು ಬರುತ್ತೆ. ಕರುಣೆಯನ್ನು ತೋರಿಸುವರು ಅವರ ಸಂಬಂಧಿಕರಾಗಿರ್ಬೇಕು. ನಾನು ನಮ್ಮನೆಯಲ್ಲಿ ಅವನು ಕಲ್ಪನಾ ಮಾಡಿದ್ರೆ ನಾನು ಕ್ಷಮಿಸ್ಬಿಡ್ಬೇಕು ಹೊರತು ಪಕ್ಕದವನು ಕ್ಷಮಿಸೋದಲ್ಲ. ಇಲ್ಲಿ ಬೇರೆಯೊಬ್ರು ಯಾರು ಮುಂದೆ ಬಂದ್ಬಿಟ್ಟು ನಾವು ಅವ್ರಿಗೋಸ್ಕರ ಕರುಣೆ ತೋರಿಸ್ತೀವಿ ಅಂತ ಹೇಳೋದು, ಅವ್ರ ಮನೆಯಲ್ಲಿ ಯಾರಾದ್ರು ತೀರೋಗಿದ್ರೆ ನೀವು ಇಂತ ಕರುಣೆ ತೋರಿಸ್ತೀರಾ ಅಂತ ಪ್ರಶ್ನೆ ಬರುತ್ತೆ. ಯಾರ್ಯಾರು ಕರುಣೆ ತೋರಿಸ್ಬೇಕಂತ ಹೇಳ್ತಾರೋ, ನಿಮ್ಮ ಮನೆಯಲ್ಲಿ ಒಬ್ಬ ಹುಡುಗನನ್ನ ಯಾರೋ ಸಾಯಿಸ್ಬಿಟ್ರೆ ನೀವು ಬಂದು ಕರುಣೆ ತೋರಿಸ್ಕೆ ನಿಮ್ಗೆ ಅಷ್ಟು ದೊಡ್ಡ ಹೃದಯ ಇದೆಯಾ? ಹಂಗಿದ್ರೆ ಮುಂದೆ ಬಂದು ಕರುಣೆ ತೋರಿಸಿ. ಆದ್ರೆ ಬೇರೊಬ್ಬರ ಮನೆಯಲ್ಲಿ ಏನೋ ತಪ್ಪಾಗಿದೆ, ಅವರನ್ನ ನೀವು ಒತ್ತಡಕ್ಕೆ ಒಳಗಾಗಿ ನೀವು ಕರುಣೆ ತೋರಿಸಿ ಅಂತ ಹೇಳೋದು ಕೂಡ ನಾನು ಶರಿಯಾದಲ್ಲಿ ನಾವು ಓದಿಲ್ಲ. ಉಮರ್ ಶರೀಫ್ ಅವರೇ, ಫೈನ್ ಒಳ್ಳೆ ಪಾಯಿಂಟ್ ನೀವು ರೈಸ್ ಮಾಡ್ತಾ ಇದ್ದೀರಿ. ಇಲ್ಲಿ ನಿಮಿಷ ಪ್ರಿಯ ಒಂದು ಪಕ್ಕದ ಮನೆ ಅಂತ ನಾವು ಭಾವಿಸೋಣ, ಬಟ್ ನಿಮಿಷ ಪ್ರಿಯ ಫ್ಯಾಮಿಲಿಗಿರ್ತಕ್ಕಂತಹ ರೂಟ್ ಏನು, ಅವ್ರಿಗಿರ್ತಕ್ಕಂಥ ದಾರಿ ಏನು ಅಂತ ನಾವು ಚೆಕ್ ಮಾಡಿಕೊಂಡಾಗ ನಿಮಿಷ ಪ್ರಿಯ ಅವರ ಗಂಡ ಅಲ್ಲೇ ಇದ್ರು, ಮಗಳು ಅಲ್ಲೇ ಇದ್ದಳು. ಕೆಲವು ವರ್ಷಗಳ ನಂತರ ಯೆಮೆನ್ನಿಂದ ಅವರು ವಾಪಸ್ಸಾಗಿದ್ದಾರೆ. ಇಲ್ಲಿ ಸದ್ಯಕ್ಕೆ ಅವರು ಕೇರಳದಲ್ಲಿದ್ದಾರೆ. ಅವರು ಅಲ್ಲಿ ನಿಮಿಷ ಪ್ರಿಯ ಒಬ್ಬಳೇ ಇದ್ಲು, ಆ ವ್ಯಕ್ತಿ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಕ್ಲಿನಿಕ್ ನಡೆಸ್ತಾ ಇದ್ದಳು. ಈ ಥರ ಒಂದು ದುರ್ಘಟನೆ ನಡೆದು ಹೋಯಿತು. ಈಗ ಇಲ್ಲಿರ್ತಕ್ಕಂಥ ಕೇರಳ ಫ್ಯಾಮಿಲಿಯವರಿಗೆ ಸದ್ಯದ ಬಂಡುಕೋರ ವಶದಲ್ಲಿರ್ತಕ್ಕಂಥ ಯೆಮೆನ್ನು ಭಾಗ, ಅಲ್ಲಿನ ಕಾನೂನು, ಅಲ್ಲಿನ ಒಂದಷ್ಟು ಕೋರ್ಟು, ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವ್ರಿಗೆ ಯಾರು ಅಕ್ಸೆಸಬಲ್ ಇದ್ರೋ ಇಂಡಿಯಾದಲ್ಲಿ ಅವ್ರಿಗೆ ಹೋಗಿ ಅಪ್ರೋಚ್ ಮಾಡಿದ್ರು, ನಿಮ್ಗೇನೋ ಗೊತ್ತಿದ್ದಾರಂತಲ್ಲ ಹೆಲ್ಪ್ ಮಾಡಿ ಅಂತ ಹೇಳಿ. ಇದರ ಮೂಲಕ ಹೌದಾ ಮಾನವೀಯತೆ ನೆಲೆಗಟ್ಟ ನಾನು ಏನೋ ಹೆಲ್ಪ್ ಮಾಡ್ತೀರಪ್ಪ ಅಂತ ಹೋದ್ರೆ ಇದು ಪಕ್ಕದ ಮನೆ ಅವ್ರ ಮನೆ ಎಲ್ಲ ಅಂತ ನಾವು ಹೇಳಕ್ ಬರುತ್ತಾ? ನೋಡಿ, ಮಾನವೀಯತೆ ಮೂಲಕ ಏನ್ ಮಾಡ್ಬೇಕಾದ್ರೂ ಮಾಡಬಹುದು. ನಾನೇನು ಮಾನವೀಯತೆ ತೋರಿಸ್ಬಿಡಿ ಅಂತ ಹೇಳ್ತಿಲ್ಲ. ಆದ್ರೆ ಬರೀ ನಿಮಿಷ ಪ್ರಿಯ ಮೂಲಕ ನಾವು ಆ ಮಾನವೀಯತೆಯನ್ನು ಪೂರ್ಣಗೊಳಿಸ್ತೀವ?
Okay. ಇದು ನಾಳೆ ಇಂತಹ ಕೇಸ್ ಬರಲ್ಲ ಅಂತ ಹೇಳಕ್ಕಾಗತ್ತಾ? ಇವತ್ತಿಗೆ ಇಂತಹ ಕೇಸ್ ನಡೀತಿಲ್ಲ ನಮ್ಮ ಭಾರತದಲ್ಲಿ. ಎಷ್ಟೋ ಕೇಸ್ಗಳು ಇವೆ. ನಾಳೆ ದಿವಸ ನೀವು ಎಲ್ಲರನ್ನು ಹೀಗೆ ಕ್ಷಮಿಸೋ ಮಾಡೋ ರೀತಿ ಆ ಒಂದು ಮಾನದಂಡ ಎಲ್ಲಿಂದ ಸಿಕ್ತು ಅಂತ ನಾನು ಕೇಳ್ತಾ ಇದೀನಿ. Okay. ಇದನ್ನ ನೀವು ಒಂದು ಮಾನದಂಡ ಮಾಡ್ತೀರಾ? ಬರೋ ಕಾಲಕ್ಕೆ ಇದನ್ನ ಮಾನದಂಡ ಮಾಡ್ಬಿಟ್ಟು ಎಲ್ಲಾ ವಿಚಾರಕ್ಕೂ ಇಲ್ಲಿರತಕ್ಕಂತಹ ಮುಫ್ತಿ ಅವರು ಎಲ್ಲಾ ವಿಚಾರಕ್ಕೂ ಮುಂದೆ ಬಂದು ಇದನ್ನ ನೀವು ತಡೆ ಮಾಡಿ ಇದಕ್ಕೆ ನಾವು ಒತ್ತಡ ನೀಡ್ತೀವಿ ಅಂತ ಬರಕ್ಕಾಗತ್ತಾ ಅಂತ ನನ್ನ ಪ್ರಶ್ನೆ ಇರೋದು.